ಶಿವ ಬಾರೋ ಸ್ವಲ್ಪ ಆಟ ಆಡೋಣ. ನೀನ್ ಬಂದಾಗಿಂದ ನಿನ್ ಸೈಕಲ್ ರಿಪೇರಿನೇ ಮಾಡ್ತಾ ಇದೀಯಾ? ಆಗೋಯ್ತು ಆದಿ. ನಾನ್ ತುಂಬಾ ದಿನದಿಂದ ಸೈಕಲ್ಗೆ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಇವತ್ತು ಸಕ್ಸಸ್ಫುಲ್ ಆಗಿದ್ದೀನಿ ಅನ್ಸುತ್ತೆ. ಇವತ್ತಿಂದ ನನ್ನ ಸೈಕಲ್ ಆ ಟೈರ್ ಅಷ್ಟು ಜಾಗದಲ್ಲಿ ಕೂಡ ನುಗ್ಗುತ್ತೆ, ಗೊತ್ತಾ ನಿಂಗೆ? ವಾವ್ ಶಿವ, ಇದಂತೂ ತುಂಬಾ ಚೆನ್ನಾಗಿದೆ ಇನ್ವೆನ್ಷನ್. ಹೇಗ್ ಮಾಡ್ದೆ ಇದನ್ನ? ಅಲ್ಲೋಡು, ಲೈಟ್ಸು ಬೆಳಗ್ತಿದೆ. ಈ ರಾತ್ರಿಯಲ್ಲಿ ಈ ತರ ಲೈಟ್ಸ್ ಬೆಳಗ್ತಿದ್ರೆ ಏನೋ ಅನ್ಸ್ತಾ ಇದೆ. ಅಲ್ಲಿ ಏಲಿಯನ್ಸ್ ಗಳು ಇರ್ಬೇಕು. ಓ ಕಮ್ ಆನ್ ಯುಡಿ, ಅದು ಏಲಿಯನ್ಸ್ ಅಲ್ಲ. ಆದ್ರೆ ಇಷ್ಟು ರಾತ್ರಿಲಿ ಅಲ್ಲಿ ಯಾರು ಏನ್ ಮಾಡ್ತಿರ್ಬಹುದು? ನಡಿ ಹೋಗಿ ನೋಡೋಣ. ನನ್ನ ಬಿಟ್ಟೋಗ್ಬೇಡಿ, ನಿಂತ್ಕೊಳ್ಳಿ. ಓ ಇಲ್ಲ, ಇಲ್ಲಂತೂ ಬರೀ ಗಿಡ ಮರಗಳು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ. ಬಾಸ್ ಬಾಸ್, ಕೆಲವು ಮಕ್ಕಳು ಅಲ್ಲಿ ಗುಂಪು ಸೇರಿದ್ದಾರೆ, ಮತ್ತೆ ಈ ಕಡೆನೆ ಬರ್ತಿದ್ದಾರೆ. ನಮ್ಗೆ ತೊಂದರೆ ಕೊಡಬಹುದು ಅನ್ನಿಸ್ತಿದೆ. ನನ್ನ ಹೆಸರು ಚೋಟು ಬಾಯ ಅಂತ. ಆದ್ರೆ ನಾನು ಮಾಡೋ ಕೆಲಸ ಎಲ್ಲ ದೊಡ್ಡದೆ. ನೀನ್ ಯೋಚನೆ ಮಾಡಬೇಡ. ಹೋಗು ಚೋಟು, ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಆದಿ, ಕ್ಯೂಡಿ, ಹೆದರ್ಕೊಳ್ಳೋದನ್ನ ನಿಲ್ಸಿ. ಅದು ಏಲಿಯನ್ ದೆವ್ವ ಏನೂ ಇಲ್ಲ. ಯಾರೋ ಇಲ್ಲಿದ್ದಾರೆ, ನಮ್ಮನ್ನ ಹೆದರ್ಸೋಕೆ ಪ್ರಯತ್ನಿಸ್ತಿದ್ದಾರೆ. ಸಡನ್ ಆಗಿ ಕಾರ್ ಎಲ್ಲಿಂದ ಬಂತು? ನಾನು ಅವರ ಹಿಂದೆನೆ ಹೋಗ್ತೀನಿ. ಅಂಕಲ್, ನೀವಿವಾಗ ತಪ್ಪಿಸ್ಕೊಳ್ಳೋದು ನಿಮ್ಗೆ ಕಷ್ಟಕರ ಕೆಲಸ. ಮತ್ತೆ ಇದನ್ನ ಹೇಳಿ, ಇಷ್ಟು ರಾತ್ರಿ ಇಷ್ಟು ಸೈಲೆಂಟ್ ಜಾಗದಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಅಂತ? ಏ ಮಗು, ದಾರಿ ಬಿಡ್ತಿದ್ರೆ ಸರಿ ಇರೋದಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನ್ರ ನೀವು ಒಬ್ಬ ಮಗು ಹತ್ರ ಒದೆ ತಿಂತ ಇದ್ದೀರಾ? ಕಾಪಾಡೆ, ಕಾಪಾಡೆ, ಯಾರಾದ್ರೂ ಕಾಪಾಡೆ, ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, ಕಾಪಾಡು ಮಗು ನನ್ನನ್ನ. ಮಗು ಅಲ್ಲ, ಶಿವ, ಶಿವ ಕಾಪಾಡು ನನ್ನನ್ನ. ಅಂಕಲ್, ನಾನ್ ನಿಮ್ಮನ್ನ ಕಾಪಾಡ್ಬಿಡ್ತೀನಿ. ಆದ್ರೆ ಮೊದ್ಲು ನೀವು ನಿಮ್ಮ ಬಾಸ್ನ ಹೆಸರು ಮತ್ತೆ ನೀವು ಅಷ್ಟ್ ರಾತ್ರಿ ಆ ಗಿಡಗಳ ಹತ್ರ ಏನ್ ಮಾಡ್ತಿದ್ರಿ ಅಂತ ಹೇಳಿ. ಇಲ್ಲ ಅಂದ್ರೆ ನಾನೀಗ ಹೊರಡ್ತೀನಿ. ಬಾಯ್ ಬಾಯ್. ಇಲ್ಲ ಇಲ್ಲ, ಆತರ ಮಾಡ್ಬೇಡ. ಹೇಳ್ತೀನಿ ಹೇಳ್ತೀನಿ, ನನಗೆ ಗೊತ್ತಿರೋದು ಮಾತ್ರ ನಾನು ಹೇಳ್ತೀನಿ. ಅವನಿಲ್ಲಿ ಸ್ಮಗ್ಲಿಂಗ್ ಮಾಡ್ತಾನೆ, ಮತ್ತೆ ಫರ್ನಿಚರ್ದು ಬಿಸ್ನೆಸ್ ಇದೆ ಅವಂದು. ಇದಕ್ಕಿಂತ ಹೆಚ್ಚಾಗಿ ನನ್ಗಿನ್ನೇನು ಗೊತ್ತೇ ಇಲ್ಲ. ಕಾರ್ನ ಹಿಂದೆ ಸೀಟ್ನಲ್ಲಿ ದಾರ ಇದೆ, ಅದನ್ನ ಇಲ್ಲಿ ಎಸಿ ಬೇಗ. ನನ್ನ ಕೈ ಜಾರ್ತಾ ಇದೆ.
ಹಗ್ಗ ಇಟ್ಕೊಂಡು ಬೇಗ ಮೇಲ್ಗಡೆ ಬನ್ನಿ. ಇದು ನಿಜವಾದ ಡೈಮಂಡ್ ಅನ್ಸುತ್ತೆ. ಇದನ್ನ ಲಡ್ಡು ಸಿಂಗ್ ಸರ್ಗೆ ಕೊಡ್ಬೇಕು. ನೋಡಿ, ಟ್ರ್ಯಾಕ್ ಬರ್ತಿದ್ದ ಹಾಗೇನೆ ಎಲ್ಲ ಈ ಕುರ್ಚಿಗಳನ್ನ ಅದ್ರಲ್ಲಿ ಹಾಕ್ಬಿಡಿ. ನೆನಪಿರ್ಲಿ, ಈ ಎಲ್ಲ ಕನ್ಸೈನ್ಮೆಂಟ್ ಇವತ್ತು ಸಾಯಂಕಾಲ ವೀನಸ್ ಸಿಟಿಲಿ ಇರಬೇಕು. ಮತ್ತೆ ಈ ಚೇರನ್ನ ಮೊದಲು ತಗೊಂಡು ಹೋಗಿ. ಮತ್ತೆ ನೆನಪಿರ್ಲಿ, ನನ್ನ ಹೆಸರು ಚೋಟಾ ಬಾಯ್. ನನ್ನ ಕೆಲಸ ಏನಿದ್ರು ದೊಡ್ಡದೆ. ನನ್ನ ಏರಿಯಾದಲ್ಲಿ ಕಳ್ತನ, ಡೈಮಂಡ್ ಸ್ಮಗ್ಲಿಂಗ. ಈ ಸ್ಮಗ್ಲರ್ಸ್ಗೆ ಗೊತ್ತಿಲ್ಲ ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಕಳ್ಳರು ಕಳ್ತನ ಮಾಡ್ತಾ ಇದ್ರು ಜನ ಹೇಳ್ತಾರೆ ಕಳ್ತನ ಮಾಡ್ಬೇಡಿ, ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಗೊತ್ತಿದೆ, ಅದ್ನ ಬಿಡಿ. ಈಗ ಸ್ಮಗ್ಲರ್ಸ್ ನ ಏನ್ ಮಾಡ್ಬೇಕು ಅಂತ ಹೇಳಿ. ಓಕೆ ಶಿವ, ನನಗೀಗ ಹೇಳಿ ಅವನ್ ಯಾರು, ಹೇಗಿದ್ದ ಅನ್ನೋದನ್ನ. ಲಡ್ಡು ಸಿಂಗ್ ಸರ್, ನಮ್ಗೆ ಕಳ್ಳನ್ ಬಗ್ಗೆ ಗೊತ್ತಿರೋದು ಏನಂದ್ರೆ ಇಷ್ಟೇನೆ, ಅವನು ಒಬ್ಬ ಫರ್ನಿಚರ್ ಓನರ್ ಅಂತ. ನೀನ್ ಚಿಂತೆ ಮಾಡ್ಬೇಡ ಶಿವ, ಆ ಡೈಮಂಡ್ ಸ್ಮಗ್ಲರ್ಸ್ ನಾನ್ ಸ್ಮಗ್ಲಿಂಗ್ ಮಾಡಿ ಜೈಲ್ನಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ನಗರದಲ್ಲಿರೋ ಎಲ್ಲಾ ಫರ್ನಿಚರ್ ಅಂಗಡಿಯವ್ರನ್ನೂ ಹಿಡ್ಕೊಂಡ್ ಬರ್ತೀನಿ. ನಾನ್ ನೋಡ್ತೀನಿ ಹೇಗ್ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ. ಒಳ್ಳೇದು ಲಡ್ಡು ಸಿಂಗ್ ಸರ್, ಏನಾದ್ರೂ ಹೆಲ್ಪ್ ಬೇಕಂದ್ರೆ ಕಾಲ್ ಮಾಡ್ಬಿಡಿ. ಇನ್ಸ್ಪೆಕ್ಟರ್ ಸರ್, ನೀವಂತೂ ಮಹಾನ್ ಇನ್ಸ್ಪೆಕ್ಟರು. ನೀವು ನನ್ನ ಕಣ್ಣನ್ನ ಒಂದ್ ಸ್ವಲ್ಪ ನೋಡ್ತೀರಾ? ನನ್ನ ಕಣ್ಣಲ್ಲಿ ನಿಯತ್ತು ಕಾಣ್ತಾ ಇಲ್ವಾ? ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ಸ್ಕೂಲ್ ಕಳ್ಸೋದಕ್ಕೂ ಒಂದೊಂದ್ಸಲ ತುಂಬಾ ಕಷ್ಟಪಡ್ತೀನಿ. ಅಯ್ಯೋ ಇನ್ಸ್ಪೆಕ್ಟರ್ ಸರ್, ಕೆಲವು ಸಲ ನನಗೆ ಊಟಕ್ಕೂ ಕಷ್ಟ ಆಗಿಬಿಡುತ್ತೆ. ನೀವು ಸ್ಮಗ್ಲರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸೇವೆ ಈ ಸಮಾಜಕ್ಕೆ ತುಂಬಾ ಅಗತ್ಯ ಇದೆ. ನೀವು ನಡೀರಿ, ಹೋಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ನಡೀರಿ. ಇನ್ಸ್ಪೆಕ್ಟರ್ ಸರ್, ನನ್ ಕಣ್ಣನ್ನು ನೋಡಿ. ನಮಗೂ ತುಂಬಾ ಚಿಕ್ಕ ಚಿಕ್ಕ ಮಾಡೋದಕ್ಕೂ ಕಾಸಿರಲ್ಲ ಸರ್, ದಯವಿಟ್ಟು ಸರ್ ನನ್ನನ್ನ ಕ್ಷಮಿಸ್ಬಿಡಿ. ನೀವೆಲ್ರೂ ಒಳ್ಳೆಯವರು, ನೀವೆಲ್ರೂ ಈಗ ಹೋಗಬಹುದು. ನಡೀರಿ, ಹುಷಾರಾಗಿ ಹೋಗಿ, ಆದಷ್ಟು ಬೇಗ. ಏನಾದ್ರೂ ಕಾಣಿಸ್ತಾ ಶಿವ? ಇನ್ನು ಏನು ಸಿಕ್ಕಿಲ್ಲ ರೇವಾ, ಆದ್ರೆ ಇದೇ ಜಾಗನೇ ನಾವು ನಿನ್ನೆ ರಾತ್ರಿ ಬಂದಿದ್ದು. ಆ ಕಳ್ಳರು ಇಲ್ಲಿಂದ ಓಡ್ ಹೋಗಕ್ಕೆ ಯಾವ್ದೋ ಒಂದು ದಾರಿ ಮಾಡಿದ್ದಾರೆ. ಇಲ್ಲಿ ನೋಡು, ಅವರು ಇದನ್ನ ಕಡ್ದು ಇಲ್ಲಿ ಟನಲ್ಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇದರಿಂದಾನೇ ಅವರು ಬೀಚ್ ಕಡೆ ಹೋಗಿ ಬರೋದ್ ಮಾಡ್ತಾರೆ. ನಾನ್ ಒಳಗ್ ಹೋಗಿ ನೋಡ್ತೀನಿ. ವೆಲ್ ಡನ್ ಶಿವ, ವೆಲ್ ಡನ್. ನೀನು ದಾರಿನ ಕಂಡು ಹಿಡಿದು ಬಿಟ್ಟೆ. ನಾನು ಕೂಡ ಇದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೆ. ನನ್ಗೆ ಗೊತ್ತಿಲ್ಲ ಶಿವ, ನನ್ಗೂ ಈ ತರನೇ ಯೋಚನೆ ಯಾಕೆ ಬಂತು ಅಂತ. ನಿನ್ನ ಮತ್ತೆ ನನ್ನ ಆಲೋಚನೆ ಎರಡೂ ಒಂದೇ ಆಗಿದೆ. ಲಡ್ಡು ಸಿಂಗ್ ಸರ್, ನೀವು ಇಲ್ಲಿ ಹೇಗೆ? ಶಿವ, ನನಗ್ ಬಂದಿರೋ ಒಂದು ಮಾಹಿತಿ ಪ್ರಕಾರ ಆ ಸ್ಮಗ್ಲರ್ಸ್ ನ ಹಿಡಿಯೋದಕ್ಕೆ ಒಂದು ಪ್ಲಾನ್ ಮಾಡಿದೀನಿ. ನಿನಗ್ ಗೊತ್ತಾದ್ರೆ ಆ ಸ್ಮಗ್ಲರ್ಸ್ ನ ಎಲ್ಲಾ ದಾರಿನೂ ಬಂದಾಗತ್ತೆ. ಈಗ ನೀವೆಲ್ಲ ಸೈಡ್ಗೆ ಹೋಗಿ, ನಾನೀಗ ಒಳಗಡೆ ಹೋಗಿ ಅವ್ರೆಲ್ಲರನ್ನು ಹಿಡಿದು ಹೊರಗಡೆ ಎಳ್ಕೊಂಡ್ ಬರ್ತೀನಿ. ಸೈಡಿಗೆ ನಡೀರಿ, ಸೈಡ್. ಮೊದ್ಲೇ ಯಾಕೆ ಕರಿತಾ ಇದೀಯಾ ಶಿವ? ನಾನು ಹೋಗ್ತಾ ಇದ್ದೀನಿ. ನಾನೀಗ ಹೀರೋ ಆಗ್ತೀನಿ. ಅಯ್ಯೋ, ನನಗೀಗ ಏನಾಯ್ತು?
ಕಚ್ಚುತ್ತಾ ಇದೆ ಎಡಿ ಕಚ್ಚುತ್ತಾ ಇದೆ. ಅಯ್ಯೋ ಅಯ್ಯೋ ಇಲ್ಲಿ ಕಚ್ಚುತ್ತಾ ಇದೆ. ಅಯ್ಯೋ 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 ಕಚ್ಚುತ್ತಾ ಇದೆ. ಅಯ್ಯೋ ಇಲ್ಲಿ ಕಚ್ಚುತ್ತಾ ಇದೆ, ಇಲ್ಲಿ ಕಚ್ಚುತ್ತಾ ಇದೆ. ಅಯ್ಯೋ ಇಲ್ಲಿ ಮತ್ತೆ ಕಚ್ಚಿತು. ಅಯ್ಯೋ 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 ಎಡಿ ಕಚ್ಚುತ್ತಾ ಇದೆ. ಲಡ್ಡು ಸರ್, ನೀವಂತೂ ಕಾಡ್ ಮನುಷ್ಯ ತರನೇ ಕಾಣಿಸ್ತಾ ಇದ್ದೀರಾ. ಹಲೋ, ಎಸ್ ಜಯರಾಮ್ ಸರ್. ಶಿವ, ಸರ್ದು ಫೋನೇ ಕನೆಕ್ಟ್ ಆಗ್ತಿಲ್ಲ. ಅವರು ನಿನ್ ಜೊತೆ ಇದ್ರೆ ಬೇಗ ಚೆಕ್ ಪೋಸ್ಟ್ ಹತ್ರ ಬಂದ್ಬಿಡಿ. ಒಬ್ಬ ವ್ಯಕ್ತಿ ಮೇಲೆ ನನಗೆ ಅನುಮಾನ ಬಂದಿದೆ. ಆತ ಸರ್ಚ್ ಮಾಡೋದಕ್ಕೆ ನಮಗೆ ಬಿಡ್ತಾನೆ ಇಲ್ಲ. ನಾವೀಗ್ಲೇ ಬರ್ತೀವಿ. ಲಡ್ಡು ಸಿಂಗ್ ಸರ್, ಬೇಗ ಬಟ್ಟೆ ಹಾಕೊಳ್ಳಿ. ಯಾಕೆ ನಮ್ಮನ್ನ ಇಲ್ಲಿ ಹಿಡ್ದಾಕಿದ್ದೀರಾ? ಲಡ್ಡು ಸಿಂಗ್ ಅವರೇ ನಮ್ಮನ್ನ ಕಳ್ಸಿದ್ರಲ್ವಾ? ಅಲ್ಲಿ ನೋಡು, ಲಡ್ಡು ಸಿಂಗ್ ಅವರೇ ಬಂದ್ಬಿಟ್ರು. ಸರ್, ನನ್ನ ನೋಡಿ ಸರ್, ನಾನೇನು ಕಳ್ಳನ್ ತರನ ಕಾಣಿಸ್ತೀನಿ? ನನಗಿನ್ನೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ನಾನು ನಿಮ್ಗೆ ನೆನ್ನೆ ಹೇಳಿದ್ನಲ್ಲ. ಜಯರಾಮ, ನಿನ್ ಗೊತ್ತಿಲ್ವಾ? ಇವ್ರಿಗೆ ಹೋಗೋದಕ್ ಬಿಡು. ಇವರು ಒಳ್ಳೆಯವರು. ಇವರು ತಮ್ಮ ಮಕ್ಕಳಿಗೋಸ್ಕರ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ನಿಂತರನೇ. ನಡೀರಿ ನಡೀರಿ. ಅಯ್ಯೋ ಅಣ್ಣಯ್ಯ, ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಿದ್ಯಾ? ಕೇಳಿಸ್ಲಿಲ್ವಾ? ಲಡ್ಡು ಸಿಂಗ್ ಅವ್ರು ನನ್ನನ್ನು ಹೋಗೋದಕ್ಕೆ ಹೇಳಿದ್ದು. ಏನಪ್ಪ ನೀನು ಒಂದು ಮಗು ಹತ್ರ ಒದೆ ತಿಂತಾ ಇದ್ದೀರಾ? ಓ, ನಿನ್ನೆ ರಾತ್ರಿ ನೀವೇನಾ ಅದು? ನಿಮ್ ವಾಯ್ಸ್ ನನಗ್ ತಿಳಿದಿದೆ. ಲಡ್ಡು ಸಿಂಗ್ ಸರ್, ಇವನೇನೆ ಸ್ಮಗ್ಲರ್. ಇವನ್ನ ಪೂರ್ತಿಯಾಗಿ ಚೆಕ್ ಮಾಡಿ. ಶಿವ, ನೀನ್ ನಿಜ ಹೇಳ್ತಾ ಇದ್ಯಾ? ಆ ಧ್ವನಿ ಈ ವ್ಯಕ್ತಿದೇನಾ? ಐ ಆಮ್ 100% ಶ್ಯೂರ್ ಲಡ್ಡು ಸಿಂಗ್ ಸರ್, ಇವನೇನೆ ಆ ಡೈಮಂಡ್ ಸ್ಮಗ್ಲರ್. ನಿನ್ನ ನಾನು ನೋಡ್ಕೋತೀನಿ ಮಗು. ಮೋಟ್ರ್ ಬೋಟ್ನ ಕರೆಸ್ಬಿಡ್ರಪ್ಪ, ಓಡೋಗಂತ ಸಮಯ ಬಂದ್ಬಿಟ್ಟಿದೆ. ಏನ್ ಕೇಳಿಸ್ತಾ? ನನ್ನ ಹೆಸರು ಚೋಟಾಬಾಯ್. ನಾನು ಮಾಡೋ ಕೆಲಸ ಎಲ್ಲ ದೊಡ್ಡದೇನೆ. ಒಳಗಡೆ ಹೇಗೆ ಬರ್ತೀಯ ನೀನೀಗ? ಅಲ್ಲಿ ನೋಡು, ನನ್ನ ಬೋಟ್ ಬಂದ್ಬಿಡ್ತು. ಈಗ ನಾನು ನೀರಿನ ದಾರಿಯಿಂದ ಶಾಶ್ವತವಾಗಿ ದೇಶ ಬಿಟ್ಟು ಹೋಗ್ಬಿಡ್ತೇನೆ. ಕೇಳು ರೇವಾ, ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಬೀಚ್ ಹತ್ರ ಬೇಗ ಬಂದ್ಬಿಡು. ನಾನು ಅಲ್ಲೇ ಇರ್ತೀನಿ. ಏನಾಯ್ತು ಚೋಟೆ ಅಂಕಲ್? ನೀವೀಗ ಹೋಗೋದಿಕ್ಕೆ ಚಿಕ್ಕ ದಾರಿ, ದೊಡ್ಡ ದಾರಿ, ಎಲ್ಲಾ ದಾರಿ ಕೂಡ ಬಂದಾಗೋಗಿದೆ. ನೀನ್ ನನ್ನನ್ನು ತಡೆಯೋದಕ್ಕಾಗೋದಿಲ್ಲ ಮಗು. ಏಯ್, ಹಿಡಿರೋ ಈ ಮಗುನ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನೀನ್ ಯಾರೇ ಆಗಿರು ಪುಟಾಣಿ, ನೀನ್ ನನ್ನ ಕುರ್ಚಿನ ಮಾತ್ರ ಕಿತ್ಕೊಳಕ್ಕಾಗಲ್ಲ. ಏ ನನ್ನ ಸ್ನೇಹಿತರೆ, ಹಿಡ್ಕೊಳ್ರೋ ಈ ಮಗುನ. ಈ ಮಗುನು ಎತ್ಕೊಂಡು ಹೋಗೋಣ. ಹೊಡಿರೋ ಇವನ್ನ.
ಚೋಟೆ ಅಂಕಲ್, ಈಗ ನಿಮ್ಮ ಸರದಿ. ಬಾಮರಿ, ನಿನಗೆ ಗೊತ್ತಿಲ್ಲ, ನನ್ನ ಹೆಸರು ಚೋಟೆ. ಆದ್ರೆ ನಾನು ಮಾಡೋ ಕೆಲಸ ಇಲ್ಲ ದೊಡ್ಡದು. ಅರ್ಥ ಆಯ್ತಾ ನಿನಗೆ? ಅಂಕಲ್, ಸರೆಂಡರ್ ಆಗ್ತೀರಾ ಇಲ್ಲಾಂದ್ರೆ ಇನ್ನು ಓದೇ ತಿಂತೀರಾ ನೀವು? ಸಾಕು ಮಾಡಪ್ಪ, ನೀನ್ ನೋಡೋದಕ್ ಮಾತ್ರ ಚಿಕ್ಕವನ್ ತರ ಇದೆಯಾ, ಆದ್ರೆ ಕೆಲ್ಸ ಎಲ್ಲ ತುಂಬಾ ದೊಡ್ಡದಾಗಿ ಮಾಡ್ತೀಯ. ಆ ಕುರ್ಚಿ ಹ್ಯಾಂಡಲ್ ಅಲ್ಲಿ ವಜ್ರ ಇದೆ, ವಜ್ರ ತಗೊಂಡ್ಬಿಡು. ನೋಡ್ದಿಯ ಕುಳ್ಳ, ಹೇಗೆ ನಾನು ನಿಮ್ಮ ಜಾಲನೆಲ್ಲ ಹಿಡ್ದು ಹಾಕ್ಬಿಟ್ಟೆ.